ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಭಾಗ ಆದಿಕಾಂಡ 1ನೇ ಅಧ್ಯಾಯ 14ರಿಂದ 16. ಇಲ್ಲಿ ದೇವರ ಸೃಷ್ಟಿಯಲ್ಲಿ ಸಕಲವು ಪರಲೋಕದ ಆಳ್ವಿಕೆಗೆ ಒಳಪಟ್ಟಿತ್ತು. ಪರಲೋಕವು ಭೂಮಿಯನ್ನು ಆಳುವಂತದು. ಕಾಲಗಳನ್ನು, ದಿನಗಳನ್ನು, ವರ್ಷಗಳನ್ನು ನಿಯಂತ್ರಿಸುವುದಕ್ಕಾಗಿಯೇ ದೇವರು ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಉಂಟು ಮಾಡಿದರು. ಆಕಾಶದಲ್ಲಿರುವ ದೀಪಗಳು ಹೇಗೆ ಹಗಲನ್ನು, ಇರುಳನ್ನು, ಎಲ್ಲಾ ಕಾಲಗಳನ್ನು ಆಳ್ವಿಕೆ ಮಾಡುತ್ತದೋ ಹಾಗೆಯೇ ಪರಲೋಕವು ಹೊಸ ಸೃಷ್ಟಿಯಾಗಿಯೇ ನಿಮ್ಮನ್ನು ಆಳ್ವಿಕೆ ಮಾಡುತ್ತದೆ. ಪರಲೋಕದ ರಾಯಭಾರಿಗಳಾದ ನೀವು ಈ ಭೂಮಿಯನ್ನು ಆಳ್ವಿಕೆ ಮಾಡುವುದಕ್ಕೂ ಕಳಿಸಲ್ಪಟ್ಟಿದ್ದೀರಿ. ಪರಲೋಕದಲ್ಲಿ ತಂದೆಯ ಚಿತ್ತ ನೆರವೇರಲ್ಪಡುವ ಹಾಗೆ ನಿಮ್ಮ ಮೂಲಕ ಈ ಭೂಮಿಯಲ್ಲಿಯೂ ಅದು ನೆರವೇರಲ್ಪಡುತ್ತದೆ. ನಿಮಗೆ ಕಟ್ಟುವುದಕ್ಕೂ ಕಟ್ಟನ್ನು ಬಿಚ್ಚುವುದಕ್ಕೂ ಅಧಿಕಾರ ಉಂಟು. ಇದರ ಮೂಲಕ ಪರಲೋಕದ ಆಳ್ವಿಕೆಯನ್ನು ನೀವು ಈ ಭೂಮಿಯಲ್ಲಿ ನಡೆಸುತ್ತೀರಿ. ದೇವರ ಕೆಲಸವನ್ನು ಮಾಡಿ ಪರಲೋಕ ರಾಜ್ಯವನ್ನು ಈ ಭೂಮಿಯಲ್ಲಿ ಸ್ಥಾಪಿಸುವ ಅಧಿಕಾರ, ಕರೆಯುವಿಕೆ ನಿಮ್ಮ ಮೇಲಿದೆ. ಹಾಗಾಗಿ ಎದ್ದು ದೇವರ ರಾಜ್ಯವನ್ನು ಕಟ್ಟಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. God bless you.